ಈ ವಾರದ ಎಲಿಮಿನೇಷನ್ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತಾ? ಯಾರು ಪಡ್ಕೊಳ್ತಾರೆ ಟಿಕೆಟ್ ಟು ಫಿನಾಲೆ? ಫ್ಯಾಮಿಲಿ ರೌಂಡ್, ಕಿಚ್ಚನ ಪಾಠ. ಮಂಜು, ಗೌತಮಿ, ಭವ್ಯ, ತ್ರಿವಿಕ್ರಮ್ ಮುಂದಿನ ಹೆಜ್ಜೆ ಏನು? ಕಿಚ್ಚನ ನೋಡಿ ಬೆಚ್ಚಿ ಬಿದ್ದಿದ್ಯಾಕೆ ಹನುಮಂತ? ಎಸ್, ಬಿಗ್ ಬಾಸ್ ನ ಈ ಸೀಸನ್ ನಲ್ಲಿ ಉಳಿದಿರೋದು ಇನ್ನು ಮೂರೇ ವಾರ. ಫಿನಾಲಿಗೆ ಕೇವಲ ಮೂರೇ ಹೆಜ್ಜೆ ಬಾಕಿ ಇರೋದು. ಈ ವಾರ ಫ್ಯಾಮಿಲಿ ವೀಕ್ ಇದ್ದಿದ್ರಿಂದ ಯಾವುದೇ ನಾಮಿನೇಷನ್ ಪ್ರಕ್ರಿಯೆ ನಡೆದಿರಲಿಲ್ಲ. ಹೀಗಾಗಿ ಎಲಿಮಿನೇಷನ್ ಕೂಡ ಆಗಿಲ್ಲ. ಹಾಗಂತ ಎಲ್ರೂ ಮುಂದಿನ ವಾರಕ್ಕೆ ಸೇಫ್ ಆಗಿದ್ದಾರೆ ಅಂತ ಅಲ್ಲ. ಬಿಗ್ ಬಾಸ್ ಪ್ರತಿ ಸೀಸನ್ ಅಲ್ಲೂ ಸೀಸನ್ ನ ಕೊನೆಗೆ ಅನ್ಎಕ್ಸ್ಪೆಕ್ಟೆಡ್ ಎಲಿಮಿನೇಷನ್ ಮಾಡ್ತಾರೆ. ಈ ವಾರನೂ ವಾರದ ಮಧ್ಯದಲ್ಲಿ ಒಂದು ಅಥವಾ ಎರಡು ಎಲಿಮಿನೇಷನ್ ಆದ್ರೆ ಆಶ್ಚರ್ಯನೇ ಇಲ್ಲ. ಯಾರು ಯಾವ ಹೊತ್ತಲ್ಲಿ ಬೇಕಾದ್ರೂ ಮನೆಯಿಂದ ಆಚೆ ಹೋಗ್ಬೋದು. ಇನ್ನು ಕಿಚ್ಚ ಮುಂದಿನ ವಾರ ಉಳಿದಿರೋ ಸ್ಪರ್ಧಿಗಳಿಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ತಿಳಿಸಿದ್ದಾರೆ. ಹೌದು, ಮುಂದಿನ ವಾರ ಒಬ್ಬರು ಟಿಕೆಟ್ ಟು ಫಿನಾಲೆ ಪಡ್ಕೊಳ್ತಾರೆ. ಫಿನಾಲೆಗೆ ಎಂಟ್ರಿ ಆದವರು ಇನ್ನು 2 ವಾರ ಎಲಿಮಿನೇಷನ್ ನ ಯಾವುದೇ ಆತಂಕ ಇಲ್ಲದೆ ಇರಬಹುದು. ಆದ್ರೆ ಆಟದಲ್ಲಿ ಮೈಮರೆಯೋ ಹಾಗಿಲ್ಲ. ಯಾಕಂದ್ರೆ ಅವರು ಪಡ್ಕೊಳ್ಳೋದು ಕೇವಲ ಟಿಕೆಟ್ ಅಷ್ಟೇ, ವಿನ್ನಿಂಗ್ ಕಪ್ ಅಲ್ಲ. ಹೀಗಾಗಿ ಟಿಕೆಟ್ ಟು ಫಿನಾಲೆ ಪಡ್ಕೊಳ್ಳೋಕೆ ಮುಂದಿನ ಪ್ರತಿ ನಿಮಿಷನೂ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಮನೆಯಲ್ಲಿ ಈ ವಾರ ಇಂಟ್ರೆಸ್ಟಿಂಗ್ ಆಗಿ ನಡೆದಿರೋದು ಅಂದ್ರೆ ಫ್ಯಾಮಿಲಿ ವೀಕ್. ಇಲ್ಲಿ ಮಂಜು, ಗೌತಮಿ ಹಾಗೂ ಭವ್ಯ, ತ್ರಿವಿಕ್ರಮ್ಗೆ ಬಂದಿರೋ ಕಮೆಂಟ್ಸ್ ಪ್ರತಿ ವಾರನೂ ಕಿಚ್ಚ ಈ ಎರಡು ಜೋಡಿಗಳಿಗೆ ವಾರ್ನ್ ಮಾಡ್ತಾನೆ ಇದ್ರು. ನಿಮ್ಮ ಆಟ ನೀವು ಆಡಿ, ಯಾರು ಯಾರನ್ನು ಗೆಲ್ಸೋದಿಲ್ಲ ಅಂತ. ಆದ್ರೆ ಆಗ ಅರ್ಥ ಆಗದೆ ಇರೋ ಮಾತು ಮನೆಯವರ ಬಾಯಿಂದ ಕೇಳಿದ್ಮೇಲೆ ಅರ್ಥ ಆಗಿರೋ ಹಾಗಿದೆ. ಮಂಜು, ಗೌತಮಿ ಫ್ರೆಂಡ್ಶಿಪ್ ಮಾಡೋಕೆ ಇದು ಸರಿಯಾದ ಜಾಗ, ಸರಿಯಾದ ಸಮಯ ಅಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಂಡಿರೋ ಹಾಗಿದೆ. ಫ್ರೆಂಡ್ಶಿಪ್ ನ ಬಿಟ್ಟು ಆಟ ಆಡ್ಬೇಕು ಅಂತ ಡಿಸೈಡ್ ಆಗಿದ್ದಾರೆ. ಇನ್ನೊಂದು ಕಡೆ ಭವ್ಯ, ತ್ರಿವಿಕ್ರಮ್ಗೂ ಕೂಡ ಮನೆಯವರು ಇದೇ ಕಮೆಂಟ್ಸ್ ಕೊಟ್ಟಿರೋದ್ರಿಂದ ಇವರಿಬ್ರು ತಮ್ಮ ಕಂಫರ್ಟ್ ಝೋನ್ ಇಂದ ಆಚೆ ಬಂದಿದ್ದಾರೆ. ಇನ್ನಾದ್ರೂ ಇರೋ 3 ವಾರ ಇಂಡಿವಿಜುವಲ್ ಗೇಮ್ ಆಡ್ತಾರಾ ಅನ್ನೋ ಕುತೂಹಲ ಇದೆ. ಇನ್ನು ಪ್ರತಿ ವಾರ ಪೂರ್ತಿ ಜೊತೆಗೆ ವಾರದ ಪಂಚಾಯಿತಿಯಲ್ಲೂ ಎಲ್ಲರನ್ನ ನಗಿಸೋದು ಹನುಮಂತು. ಅದೇನೋ ಗೊತ್ತಿಲ್ಲ, ಬಾಕಿ ಟೈಮಲ್ಲಿ ಧೈರ್ಯವಾಗಿ ಮಾತನಾಡು, ಕಮೆಂಟ್ಸ್ ಪಾಸ್ ಮಾಡೋ ಹನುಮಂತು ಕಿಚ್ಚನ ಮುಂದೆ ಮಾತ್ರ ಸೈಲೆಂಟ್ ಆಗೋಗ್ತಾರೆ. ಕಿಚ್ಚ ಸುಮ್ನೆ ಒಂದು ಪ್ರಶ್ನೆ ಕೇಳಿದ್ರು ಗಾಬರಿಯಾಗಿ ಉತ್ತರ ಕೊಡ್ತಾರೆ. ಕಿಚ್ಚನಿಗೂ ಇದು ನಗು ತರಿಸುತ್ತೆ. ಬಿಗ್ ಬಾಸ್ ಮನೆಯಲ್ಲಿ ತನ್ನ ಆಟವನ್ನ ಸಲೀಸಾಗಿ ಆಡ್ತಿರೋ ಹನುಮಂತು ಕಿಚ್ಚನ ನೋಡಿ ಬೆಚ್ಚಿ ಬೀಳೋದು ಯಾಕೋ ಗೊತ್ತಿಲ್ಲ. ಇನ್ನು ಉಳಿದಿರೋದು 3 ವಾರ. ವಾರದ ಮಧ್ಯದಲ್ಲಿ ಮನೆಯಿಂದ ಆಚೆ ಹೋಗ್ತಾರಾ ಅಥವಾ ಎಲ್ಲರಿಗೂ ವಾರ ಪೂರ್ತಿ ಆಡೋ ಅವಕಾಶ ಸಿಗುತ್ತಾ? ಆಡಿ ಟಿಕೆಟ್ ಟು ಫಿನಾಲೆ ಗಳಿಸೋರ್ಯಾರು? ಕಾದು ನೋಡ್ಬೇಕು.